ಈ ಟಿಪ್ಪು ಸುಲ್ತಾನ್ದು ಬಹಳಷ್ಟು ಜನ ಇವರೆಲ್ಲ ಚರಿತ್ರೆಯನ್ನು ತಿರುಗಿಸ್ಬಿಡ್ತಾರೆ. 4 ಮೈಸೂರು ವಾರ್ ನಡೀತು, 4 ಮೈಸೂರು ಯುದ್ಧ ನಡೀತು. ಬ್ರಿಟಿಷ್ನವ್ರ ಜೊತೆ ಟಿಪ್ಪು ಸುಲ್ತಾನ್ ನಡೆಸ್ತಾರೆ. ಇವತ್ತು ಟಿಪ್ಪು ಸುಲ್ತಾನ್ ರಾಕೆಟ್ ಟೆಕ್ನಾಲಜಿ ಇದೆ, ಇವತ್ತು ನಮ್ಮ ದೇಶದಲ್ಲಿ ಆ ಟೆಕ್ನಾಲಜಿನೇ ಉಪಯೋಗಿಸ್ಕೊಂಡು ಅಭಿವೃದ್ಧಿ ಮಾಡಿರ್ತಕ್ಕಂಥ ಇವತ್ತು ಅದೇ. ಆದರೆ ಅವರು 2ನೇ 3ನೇ ಮೈಸೂರು ಮಹಾಯುದ್ಧದಲ್ಲಿ ಮೈಸೂರಿನಲ್ಲಿ ಮೈಸೂರು ವಾರಲ್ಲಿ ಇಷ್ಟು ಓದಿರ್ತೀರಿ, ಅವರು ಬ್ರಿಟಿಷ್ನವ್ರಿಂದ ಸೋತ್ ಬಿಡ್ತಾರೆ. ಅವ್ರಿಗೆ ವಾರ್ ಎಕ್ಸ್ಪೆನ್ಸಸ್ ಕೊಟ್ಟರೆ ನಿಮಗೆ ಬಿಟ್ಟು ಹೋಗ್ತೀವಿ ಇದನ್ನ ಅಂತ ಹೇಳಿ ಅವ್ರಿಗೆ ಇನ್ಸಿಸ್ಟ್ ಮಾಡಿದ್ರೆ, ವಾರ್ ಎಕ್ಸ್ಪೆನ್ಸಸ್ ಯುದ್ಧದಲ್ಲಿ ಖರ್ಚಾಗಿರ್ತಕ್ಕಂಥ ಹಣ ಕೊಟ್ಟರೆ ನೀವು ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾರೆ. ಅವನದು ದುಡ್ಡಿರೋದು. 2 ಮಕ್ಕಳನ್ನ ಹಣ ಇಡ್ತಾನ. ಇವೆಲ್ಲೂ ಜೈಲಲ್ಲಿ 6 ತಿಂಗಳು ಇರ್ತಾನ. ಅವರು 6 ತಿಂಗಳು ಒಳಗಡೆ ಪಾಪ ಇವನು ಯಾರನ್ನೆಲ್ಲ ಟ್ಯಾಕ್ಸ್ ಹಾಕ್ಬೋದಾಗಿತ್ತು. ಅವ್ನು ಟ್ಯಾಕ್ಸ್ಗೆಲ್ಲ ಕಡ್ಡಾಯ ಹಾಕಿದೆ. ಸರಿಯಾಗಿ ಬರ್ತಕ್ಕಂಥ ವರಮಾನವನ್ನು ಕ್ರೋಢೀಕರಿಸ್ಕೊಂಡು ಆ ಮಕ್ಕಳನ್ನ ಕರೆಸ್ಕೊಂಡು ಬಂದು ಆಮೇಲೆ 1799ಗೆ 4th ಮೈಸೂರು ವಾರ್ ಡಿಕ್ಲೇರ್ ಮಾಡ್ತಾರೆ. ಅಲ್ಲಿ ಸಾಯ್ತಾರೆ. ಆ ಸಾಯಕ್ಕೆ ಯಾರಪ್ಪ ಕಾರಣ? ಇವರು ಮೀರ್ಸಾಕಕ್ಕೆ ಕಾರಣ. ಬ್ರಿಟಿಷ್ನವರೇ ಗೆದ್ದಿದ್ರು ಅವರು. ಇವ್ರು ಮೀರ್ಸಾಕಕ್ಕೆ ಮೋಸದಿಂದ ಅವರು ಸತ್ತಂಥದ್ದು. ಪೇಶ್ವೆಗಳು ಯಾರು ಹಿಂದೂಗಳು? ಯಾರು ಅವರು ಹಿಂದೂಗಳೇ ತಾನೆ. ಶೃಂಗೇರಿ ಮಠ ಹಾಳು ಮಾಡೋಕ್ಕೆ ಬಂದಾಗ ಇವರು ಟಿಪ್ಪು ಸುಲ್ತಾನ್ ಸೈನ್ಯ ಕಳಿಸಿ ಪೇಶ್ವೆಗಳನ್ನ ವಾಪಸ್ ಕಳಿಸ್ತಾರೆ. ಇದು ನಮ್ಮ ಹಿಂದೂ ಚರಿತ್ರೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸೋದೇ ಇಲ್ಲ. ಅಲ್ಲಿ ಕೂರ್ಗಲ್ಲಿ ಹಿಂದೂಗಳನ್ನೆಲ್ಲ ಮತಾಂತರ ಮಾಡಿಬಿಟ್ಟ. ಹೌದು, ಮಾಡ್ತಾನೆ. ಅವ್ನು ಪ್ರಭುತ್ವ ಇರೋದವ ಯಾರಾದ್ರೂ ವಿರೋಧ ಮಾಡಿದ್ರೆ ವಿರೋಧಗಳನ್ನ ದಮನ ಮಾಡಲಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಅದೇನು ಹೊಸದಾದ್ರು ಅವರಿಗೆ ದೇಶದ್ರೋಹಿ ಅಂತ ಕರೀತಾರೆ. ಯಾರಿಗೆ? ಟಿಪ್ಪು ಸುಲ್ತಾನ್ಗೆ. ಅದೇ ಮೀರ್ ಸಾಧಕರಿಗೆ ಈಗ ಕಿತ್ತೂರಾಣಿ ಚೆನ್ನಮ್ಮ ಸೋಲೋದಿದ್ದು ಯಾರೇ ಕಾರಣ? ಮಲ್ಲಪ್ಪ ಶೆಟ್ಟಿ. ಅವನಂತವ್ರಿಗೆ ಹೇಳ್ಬೇಕು ದೇಶದ್ರೋಹಿಗಳು ಇನ್ನೊಂದು ಮತ್ತೊಂದು. ತಗೊಂಡೋಗಿ ಮಲ್ಲಪ್ಪ ಶೆಟ್ಟಿನೂ ಕೂಡ ವೈಭವೀಕರಿಸ್ತಾರೆ. ಇಲ್ಲಿ ಟಿಪ್ಪು ಸುಲ್ತಾನ್ ನೋಡಿದ್ರೆ ಇವರು ದೇಶದ್ರೋಹಿ ಕಟ್ರಿ. ಯಾರ ಉರಿಗೌಡ ನಂಜೇಗೌಡ ಹೆಸರುಗಳಿಲ್ಲ, ಏನಿಲ್ಲಪ್ಪ. ಇವರೇ ಮುಖ್ಯಮಂತ್ರಿ ಅದಷ್ಟೇ. ಇವರು ಸೃಷ್ಟಿಕರ್ತರು ಇವರೆಲ್ಲ. ಉರಿಗೌಡ ನಂಜೇಗೌಡ ಯಾವ ಉರಿನೂ ಇಲ್ಲ, ನಂಜೂ ಇಲ್ಲ. ನಂಜಿದ್ರೆ ನಂಜು ಅಂದ್ರೆ ವಿಷ ತಾನೆ, ಅದರಿಂದ ತಾನೇ ಉರಿ ಬರೋದು. ಅಲ್ಲಿ ಉರಿನೂ ಇಲ್ಲ, ನಂಜೂ ಇಲ್ಲ. ಸೊ ಈಗೆಲ್ಲ ಈ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ. ನಾನು ಮಾತಾಡೋದು ಜಾಸ್ತಿ ಆಗಿರಬಹುದು. ಇದು ನಮ್ಮ ದೇಶದಲ್ಲಿ ನಮ್ಮ ಬಂದಿರ್ತಕ್ಕಂಥ ಇತಿಹಾಸ. ನಾವೆಲ್ಲ ಇತಿಹಾಸವನ್ನ, ಸರಿಯಾದ ಇತಿಹಾಸವನ್ನ ಅರ್ಥೈಸ್ಕೋಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.